ಕಾಂಪೌಂಡ್ ಹಾಕಿದಿರ ಮನೆ ಸ್ಟಾರ್ಟ್ ಮಾಡಿರೋದೇ ಪ್ರಾಬ್ಲಮ್. ಈಗ ನನ್ನ ಹತ್ರ ಮಡಿಕೆ ಇದೆಯಮ್ಮ, ಇಲ್ಲಿ ಲೀಕೇಜ್ ಇದೆ, ಪಂಚರ್ ಹಾಕ್ಬಿಟ್ಟು ನೀರು ಹಾಕ್ಬೇಕು ತಾನೆ ನಾನು. ಈ ಮನೇನ ಇಲ್ಲಿ ಅದು ಕಾಡಲ್ಲಿ ತಗೊಂಡ್ಬಂದು ಇಷ್ಟು ಬಂಡವಾಳ ಹಾಕಿ, ಅದು ಬೆಂಗಳೂರಲ್ಲಿ ಹಾಕಿದ್ರೆ ಎಲ್ಲ ಮೈಸೂರಲ್ಲ ಮಂಡ್ಯದಲ್ಲಿ ಹಾಕಿದ್ರೆ ಬೇರೆ ತರ ಅಲ್ವಾ. ಏನೋ ಆಸೆ ಪಟ್ಟು ಒಂದು ಮನೆ ಕಟ್ಟಿದಾನೆ, ಅದು ಅವ್ನ ಕೈಯಲ್ಲಿ ಆಗಿಲ್ಲ, ಮುಂದಕ್ಕೆ ಎತ್ಕೊಳ್ಳೋಕ್ಕಾಗಿಲ್ಲ. ಏನು ಅಂದ್ರೆ ಬಿಕಾಸ್ ಆಫ್ ವಾಸ್ತು ಪ್ರಾಬ್ಲಮ್. ಈ ಫ್ಲೋರ್ ಅನ್ನ ಕುಬೇರ ಮೂಲೆಯಲ್ಲಿ ಈ ತರ ಇಟ್ಟರೆ ಕಟ್ಟವಾಗ ನಿಂತೋಗುತ್ತೆ. ಇಲ್ಲ ಈ ಮನೆ ಸೇಲ್ ಆಗುತ್ತೆ ಒಂದು ವರ್ಷದಲ್ಲಿ, ಅರ್ಥ ಆಯ್ತಾ. ₹1 ನಿನ್ನ ಹತ್ರ ಅಕೌಂಟಲ್ಲಿ ಒಂದು ನಯ ಪೈಸೆ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಮತ್ತು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮದ್ದೂರು MTR ಹತ್ರ ಬ್ಯಾಕ್ ಸೈಡ್ ಅಲ್ಲ, ಒಂದು 5 ಕಿಲೋಮೀಟ್ರಲ್ಲಿಂದ. MTR ಅಲ್ಲ, 10 ಕಿಲೋಮೀಟ್ರಲ್ಲಿ. ಮದ್ದೂರಲ್ಲಿದ್ದೀವಿ. ಮದ್ದೂರಲ್ಲಿ ನಮ್ದು ಇನ್ನೊಂದೆರಡು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ನಮ್ಮ ಪೂರ್ತಿ ಹೆಸರಿನಿಂದು ಪ್ರದೀಪ್ ಅಂತ ನನ್ನ ಪಾಪ 1 ವರ್ಷದಿಂದ ನಮ್ಮನ್ನು ಫಾಲೋಅಪ್ ಮಾಡ್ತಾ ಇದ್ದಾನೆ. ನಾನು ಮದ್ದೂರು ಕಡೆ ಬಂದಾಗ ಅವರು ಕೆಲಸದಲ್ಲಿ ಇರ್ತಾರೆ, ಬ್ಯುಸಿಯಾಗಿರ್ತಾರೆ ಅಲ್ವಾ. ನೀನು ಕರೆದಾಗ ನಾನು ಬ್ಯುಸಿ ಇರ್ತೀನಿ. ಸೊ ಆ ಥರ ತೊಂದರೆಗಳಾಗಿ ಸಿಕ್ಕಾಪಟ್ಟೆ ತುಂಬ ಸಲ ಬರೋಕ್ಕಾಗಲಿಲ್ಲ. ಸೊ ಲಾಸ್ಟಿಗೆ ಫೈನಲ್ ಆಗಿ ಇವತ್ತು ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಪಕ್ಕದಲ್ಲಿದ್ದೆ, ರಾತ್ರಿ ಇಲ್ಲೇ ಎಲ್ಲ ಆಳ್ತಿದ್ದೆ. ಸೊ ಅಲ್ಲಿ ಬಂದು ಕರ್ಕೊಂಬಂದರು. ಸೊ ತುಂಬ ಕಷ್ಟಪಟ್ಟು ಒಂದು ಮನೇನ ನಿಲ್ಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಪ್ರದೀಪ್ ಗೊತ್ತಲ್ವಾ ಅಲ್ವಾ. ಈ ಮನೇನ ಇಲ್ಲಿ ಅದು ಕಾಡಲ್ಲಿ ತಗೊಂಬಂದು ಇಷ್ಟು ಬಂಡವಾಳ ಹಾಕಿ, ಅದು ಬೆಂಗಳೂರಲ್ಲಿ ಹಾಕಿದರೆ ಎಲ್ಲ ಮೈಸೂರಲ್ಲ ಮಂಡ್ಯದಲ್ಲಿ ಹಾಕಿದರೆ ಬೇರೆ ಥರ ಅಲ್ವಾ. ಏನೋ ಆಸೆ ಪಟ್ಟು ಒಂದು ಮನೆ ಕಟ್ಟಿದ್ದಾನೆ, ಅದು ಅವ್ನ ಕೈಯಲ್ಲಿ ಆಗಿಲ್ಲ, ಮುಂದಕ್ಕೆ ಎತ್ಕೊಳ್ಳೋಕ್ಕಾಗಿಲ್ಲ. ಏನು ಅಂದರೆ ಬಿಕಾಸ್ ಆಫ್ ವಾಸ್ತು ಪ್ರಾಬ್ಲಮ್ ಅಲ್ವಮ್ಮ. ವಾಸ್ತು ಪ್ರಾಬ್ಲಮ್ ಅಂತ ಮತ್ತೆ ನೀನು ಇರೋ ಮನೇನು ಚೆನ್ನಾಗಿಲ್ಲ ಅಂದರೂ ಇದು ಮುಂದಕ್ಕೆ ಹೋಗಲ್ಲ. ಇಲ್ಲ ಇದಾದ್ರೂ ನೀನು ಸರಿ ಮಾಡಬೇಕು, ಇಲ್ಲ ಅದಾದ್ರೂ ಸರಿ ಇರಬೇಕು. ಯಾವುದೋ ಒಂದು ಸರಿ ಇದ್ರೂ ಇನ್ನೊಂದು ಎತ್ಕೊಂಡು ಹೋಗುತ್ತೆ. ಎರಡೂ ಕೈ ಕೊಟ್ಟಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇದಕ್ಕೆ ಮೇನ್ ಪ್ರಾಬ್ಲಮ್ ಅಂದರೆ ನೀನು ಕಾಂಪೌಂಡ್ ಹಾಕಿದಿರ ಮನೆ ಸ್ಟಾರ್ಟ್ ಮಾಡಿರೋದೇ ಪ್ರಾಬ್ಲಮ್. ಈಗ ನನ್ನ ಹತ್ರ ಮಡಿಕೆ ಇದೆಯಮ್ಮ, ಇಲ್ಲಿ ಲೀಕೇಜ್ ಇದೆ, ಪಂಚರ್ ಹಾಕ್ಬಿಟ್ಟು ನೀರು ಹಾಕ್ಬೇಕು ತಾನೆ ನಾನು. ಮಡಿಕೆಗೆ ಏನೋ ಒಂದು ರೋಡಲ್ಲಿ ಟಾರ್ ಸೀಲ್ ಹಾಕ್ತಾ ಇದ್ವು ಅವಾಗ. ಮಡಿಕೆಗೆ ಸೀಲ್ ಹಾಕಿ ಹಿಂಗೆ ಅಮ್ಕೋದು, ಹಾಕ್ಬಿಟ್ಮೇಲೆ ನೀರು ಹೋಯ್ದರೆ ಇರುತ್ತೆ ಸ್ವಲ್ಪ, ಇಲ್ಲಾಂದರೆ ಮನೆ ನಿಲ್ಲಲ್ಲ ಅನ್ನೋದು ನಮ್ಮ ಕಾನ್ಸೆಪ್ಟ್ ವಾಸ್ತುವಲ್ಲಿ. ಈಗ ಇದಕ್ಕೆ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ. ಪಶ್ಚಿಮ ದಕ್ಷಿಣ ಫಸ್ಟ್ ಕಾಂಪೌಂಡ್ ಹಾಕು. ಈಗ ರೆಡಿಮೇಡ್ ಅಲ್ಲಿ ಬಂದಿದ್ದಲ್ಲ, ಅಲ್ಲಿಗೆ ಅವ್ರಿಗೆ ಹೇಳ್ಬಿಡು, ಅವನು ಶೆಟ್ಟಿ ಇದ್ದಾನೆ, ನಂಬರ್ ಕೊಡ್ತೀನಿ, ಮಹೇಶ್ ಫೋನ್ ಮಾಡೋ ನಂಬರ್ ಕೊಡ್ತಾರೆ, ಅವ್ನು ಕರೆಸಿ ಫಸ್ಟು ಹಂಗೊಂದು 25 ಅಡಿ ಹಿಂಗೊಂದು 25 ಅಡಿ ಫಸ್ಟ್ ಹಾಕ್ಸ್ಬಿಡು. ಮಿಕ್ಕಿದಲ್ಲ ಆಮೇಲೆ ಹಾಕೊಳ್ಳೋಣ. ಆಮೇಲೆ ನೋಡಿ, ದೇವ್ ಮೂಲೆಯಲ್ಲಿ ಈ ಥರ ಭಾರ ಇಕ್ಕೋದು, ಈ ಥರ ಜಲ್ಲಿ ಹಾಕೋದು ಮಾಡಬಾರ್ದು ನಾರ್ತ್ ಈಸ್ಟ್ ಕಾರ್ನರಲ್ಲಿ, ಆಯಿತಾ. ಇವೆಲ್ಲ ಪ್ರಾಬ್ಲಮ್ ಇದೆ. ಓಕೆ. ಆಮೇಲೆ ನೋಡಿ, ಇದು ಎಕ್ಸ್ಟ್ರಾ ತೊಗೊಂಡಿದ್ಯಾ ಆಚೆಗೆ, ಹೊರಗಡೆಯಿಂದ ಆಚೆಗೆ ಅಲ್ವಾ ಇದು, ಹೊರಗಡೆಯಿಂದ ಟಾಯ್ಲೆಟ್ ನೋಡಿ. ಇದು ಪ್ರಾಬ್ಲಮ್ ನಿನಗೆ. ವಾಯುವ್ಯ ಅಂದರೆ ಈ ವಾಯುವ್ಯ ಬ್ಲಾಕ್ ಆಯಿತು, ವಾಯುವ್ಯ ಬೆಳೀತು. ವಾಯುವ್ಯ ಅಂದರೆ ವ್ಯವಹಾರ ಅಂದರೆ ದುಡ್ಡು ನಿಮ್ಗೆ ಇದಾಗಲ್ಲ ಬಾ, ಅರ್ಥ ಆಯ್ತಾ. ಇದು ಬೆಳೆದಿರೋದೇ ರಾಂಗು. ಆಮೇಲೆ ಅದು ಬೆಳೆಸಿದ್ರು ಹೆಂಗೆ ಬಸ್ಬೇಕಾಯ್ತು ನೀನು, ಹಿಂಗೆ ಪೂರ್ತಿ ತಗೋಬೇಕಾಯ್ತು ಇಲ್ಲಿವರೆಗೂ. ಇಲ್ಲಿ ನಾರ್ತ್ ಈಸ್ಟ್ ಕಟ್ಟಾಯಿತು, ಇಲ್ಲಿ ನಾರ್ತ್ ಈಸ್ಟ್ ಕಟ್ಟಾಯ್ತಾ. ಅಲ್ಲಿ ವಾಯುವ್ಯ ಫುಲ್ ಲಾಸ್ಟ್ ವರ್ಕ್ ತೊಗೊಂಡಿದ್ಯಲ್ಲ, ಅಲ್ಲಿ ಲಾಸ್ಟ್ ವರ್ಕ್ ತೊಗೊಂಡಿದ್ಯಾ ನೋಡಿ. ಇದು ಮೈನಸ್ ಆಯಿತು. ಇದಾದರೂ ಫುಲ್ ತಗೋಬೇಕಾಗಿತ್ತು, ತಗೊಂಡ್ರು ಇದು ನಾರ್ತ್ ಈಸ್ಟಿಗೆ ಬಾತ್ರೂಮ್ ಬಂತು ಅಲ್ವಾ. ಎಲ್ಲ ಕರೆಕ್ಟಾಗಿ ಮಾಡಿದ್ಯಾ, ಬೀಮು ಇವೆಲ್ಲ ಸ್ಕ್ವೇರ್ ಆಗಿ ಮಾಡಿದ್ಯಾ. ಬಿಲ್ಡಿಂಗ್ ಸ್ಕ್ವೇರ್ ಇದೆಯಾ, ಬಿಲ್ಡಿಂಗು ಫುಲ್ಲು ಸ್ಕ್ವೇರ್ ಇದೆ. ನೋಡಿ, ಇದು ಪ್ರಾಬ್ಲಮ್ಮು. ನಾರ್ತ್ ಈಸ್ಟು ಕಟ್ಟಾಗೋಯ್ತು, ಇಲ್ಲಿ ಹೋಯ್ತಲ್ವ, ಇಲ್ಲಿ ಮನೆಗೆ ಟೋಟಲ್ ಮನೆ ಲೆಕ್ಕ ಹಾಕೋ. 2 ಮೂಲೆ ಬಂತು, ಇದೊಂದು ಮೂಲೆ ಅದೊಂದು ಮೂಲೆ. ಏನು ತಲೆನೇ ಕಟ್ಟೋ, ವಾಸ್ತು ಪುರುಷನ ತಲೆ ಇರುತ್ತೆ ಇಲ್ಲಿ ತಗೊಂಬಂದು ಬಾತ್ರೂಮ್ ಹಾಕೋರು. ಯಾರು ಹೇಳಿದ್ರು ನಿನಗೆ ಬಾತ್ರೂಮ್ ಹಾಕಿ ಇಲ್ಲಿ? ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು, ಮೊದಲು 2 in 1 ಅಂತ ಮಾಡಿದ್ವಿ. ಅಲ್ಲ, ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಇದು ನೀನು ತೆಗೆದಾಕ್ಬಿಟ್ರೆ ಹಾಲಾಗತ್ತೆ ಇದು, ಆಯ್ತಾ. ಇದು ಇಡ್ಬೋದು, ಬಟ್ ಇದಿರಂಗಿಲ್ಲ ಏನೋ. ನೀನು ಬಾತ್ರೂಮ್ ಬೇಕು ಅಂದರೆ ನಿನಗೆ ಏನು ಇಷ್ಟೊಂದು ಕೊಟ್ಟಿದ್ಯಾ ಸರ್? ಅದು ಇಂಡಿಯನ್ ವೆಸ್ಟರ್ನ್ ಎಲ್ಲ ಇರಬೇಕು. ಇಲ್ಲಿಗೆ ಕಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೋಬೇಕು ಮನೆಗೆ. ಈಗ ಎಕ್ಸ್ಟ್ರಾ ಇದೆಯಲ್ಲ, ಇದಲ್ಲ ಮನೆಗೆ ಟಚ್ ಆಗಿರೋ ಮಾಡಿದ್ರೆ ಮನೆಗೆ ಟಚ್ ಆಗಬಾರ್ದು. ಇದು ಈ ಮೈನ್ ಪ್ರಾಬ್ಲಮ್ಮೇ ಇದು ನಿನಗೆ. ಇದು ಟಾಯ್ಲೆಟ್ ಮಾಡಿದ್ಯಾ? ಇದು ಸ್ನಾನದ ಮನೆ. ಈ ಹಾಲಲ್ಲಿ ಎದುರುಗಡೆ ಈ ಥರ ಸ್ನಾನದ ಮನೆ ಮಾಡ್ತಾರಾ? ಇದು ಬೇಡ, ಸಪ್ರೇಟಾಗಿ ಮಾಡೋಣ ಬೇಕಾರೆ, ಆಯಿತಾ. ಸಪ್ರೇಟಾಗಿ ಅದು ಇದು ಗೋಡೆಗೆ ಟಚ್ ಆಗಿ ನೀಟಾಗಿ ತೆಗೆದುಬಿಟ್ರೆ ಫುಲ್ ಹಾಲಾಗುತ್ತೆ.
ಚೆನ್ನಾಗಿರುತ್ತೆ ನಿನಗೆ. ಆಯಿತಾ? ಹಾಲ್ ಮಾಡಿಕೊಂಡು ಇದನ್ನೇನು ಮಾಡಬೇಡ, ಇಲ್ಲಿ ಕಟ್ ಮಾಡಿಬಿಡ್ಬೇಕಿದು. ಕಟ್ ಮಾಡಿ ಮನೆಗೆ ಟಚ್ ಆಗಿರ 6 ಇಂಚ್ ಫುಲ್ ಕಟ್ ಮಾಡಿಬಿಟ್ಟು ಮೇಲೆ ಮೇಲೆ ಮಾತ್ರ ಕಟ್ ಮಾಡಿ ಸಪ್ರೇಟಾಗಿ ಕೊಡೋಣ. ಅರ್ಥಾಯ್ತಾ? ಸಪ್ರೇಟಾಗಿ ತಗೋಬೇಕು ಆಚೆಯಿಂದ. ಈ ಮನೆಗೂ ಇದಕ್ಕೂ ಟಚ್ ಆಗಿರ ಇಷ್ಟು ಕಟ್ ಮಾಡಬೇಕು. ಒಂದು 6 ಇಂಚ್ ಮಿಷಿನಲ್ಲಿ ಕಟ್ ಮಾಡಿಬಿಡು, ಅಲ್ಲಿಂದ ಗೋಡೆಯಿಂದ. ಇದನ್ನು ಆ ಕಡೆಯಿಂದ ಯೂಸ್ ಮಾಡ್ಕೊಳ್ಳೋಣ. ಇದು ಕ್ಲೋಸ್ ಮಾಡ್ಕೊ, ಇಲ್ಲಿ ವಿಂಡೋ ಮಾಡು. ಆಯಿತಾ? ಇಲ್ಲಿ ನಾರ್ತ್ಗೆ ಒಂದು ಡೋರ್ ಕೊಡಬೇಕು. ಈಸ್ಟ್ಗೆ ನಾರ್ತಲ್ಲೋ ಇದಿಷ್ಟು. ಹಾಂ, ಇದಿಷ್ಟೇ ನಾರ್ತ್ ಡೋರ್ ಕೊಡ್ಬೇಕಿಲ್ಲಿ. ಇದೆಲ್ಲ ತೆಗೆದಾಗ ಇಲ್ಲಿಂದ ಆಚೆಗೆ ಬಾತ್ರೂಮ್ ಮಾಡ್ಕೊ, ಇಲ್ಲಿಂದ ಆಚೆಗೆ ಹಿಂಗೆ. ಇದು ನಾರ್ತ್ಗೆ ಒಂದು ಡೋರ್ ಕೊಡಲೇಬೇಕಿಲ್ಲ. ಆಮೇಲೆ ಈಗ ಸ್ವಲ್ಪ ಕ್ರಾಸು ಇದ್ದಂಗಿದೆ ನಿಮ್ಮದು. ಕ್ರಾಸ್ ಇದೆಯಾ? ಡಿಗ್ರಿ ನೋಡಿದ್ಯಾ? ಇಲ್ಲ ಸರ್, ಆ ಟೈಮ್ ಮಾಮೂಲಿ ಈ ಥರ ಸ್ಕ್ವೇರಲ್ಲಿ ಮಾಡಿ. ಅಲ್ಲ, ಸ್ಕ್ವೇರ್ ಮಾಡೋರೆ, ಬಟ್ ಡಿಗ್ರಿನೂ ಇಲ್ಲ, ರಾಂಗ್ ಇದೆ ನೋಡು. ನೋಡು ಎಲ್ಲಿದೆಯೋ, ಫುಲ್ ಕ್ರಾಸ್ ಇದೆ. ಇದು. ಅದು ಆಮೇಲೆ ನೋಡ್ತೀನಿ ಬಾ. ಓಕೆನಾ? ಇದು ಬೆಡ್ರೂಮ್ ಅಲ್ವಾ? ಹಾಂ ಹಾಂ, ಬೆಡ್ರೂಮ್ ಕರೆಕ್ಟ್ ಇದೆ. ಇದು ಈ ಕಿಟಕಿ ಬೇಡ, ಈ ಕಿಟಕಿ ಕ್ಲೋಸು, ಈ ಕಿಟಕಿ ಇಟ್ಕೋ. ಆಯಿತಾ? ಈ ಕಡೆ ಬೇಕು ಅಂದರೆ ಚಿಕ್ಕದೊಂದು ಬೇಕಾದ್ರೆ ಇಟ್ಕೋ, ಅದನ್ನು ತೆಗೆದು ಬೇಕಾದ್ರೆ ಇಲ್ಲಿ ಇಟ್ಕೋ ಚಿಕ್ಕದಾಗಿ. ಇದು ಕುಬೇರ ಮೂಲೆಗೆ ಬರುತ್ತೆ. ಹಾಂ, ಅಡುಗೆ ಮನೆ ಚೆನ್ನಾಗಿದೆ. ಇಲ್ಲಿ ಎದುರುಗಡೆ ಒಂದು ಕಿಟಕಿ ಬೇಕು ಅಲ್ಲ, ಅದು ಅಲ್ಲಾದರೂ ಕಿಟಕಿ ಕೊಡಬೇಕು. ಮೇಲಾದರೂ ಕೊಡು, ಕೆಳಗಾದರೂ ಕೊಡು, ಈ ಥರದ್ದು ಒಂದು ಕೊಡ್ಬೇಕಲ್ಲಿ. ದಕ್ಷಿಣ ಇಲ್ಲ ಇದು ಅಡುಗೆ ಮನೆಯಲ್ಲಿ. ಆಯಿತಾ? ಬಾ. ಮೇಲೇನು ಮಾಡಿದ್ಯಾ? ಮೇಲೊಂದು ರೂಮ್ ನೋಡೋ, ದೇವ ಮೂಲೆಯಿಂದ ಮೆಟ್ಲು ಹಾಕಿದ್ಯಾ ನೋಡೋ, ಮೈನ್ ಡೋರ್ವರೆಗೂ ಬಂದ್ಬಿಟ್ಟಿದೆ ಮೆಟ್ಲು. ಹೌದಲ್ವಾ? ರಾಂಗ್ ತಾನೇ ಇದು? ನಿಮ್ಗೆ ಅನಿಸಿಲ್ವಾ? ಅಲ್ಲ, ಇಲ್ಲ, ದೇವ ಮೂಲೆಯಲ್ಲಿ ಬರಬಾರ್ದು ಮೆಟ್ಲು. ನೋಡಿ, ಇದೇ ಮೈನ್ ಡೋರು, ಇಲ್ಲೇ ಹಾಕಿದ್ಯಾ. ನಾವೇನಿದ್ರು ಅರ್ಧ ಸೈಟನ್ನ ಈ ಕಡೆ ಹಾಕೋಬಿಟ್ಟು ಮೆಟ್ಲು. ಇಲ್ಲಿಲ್ಲಾಂದ್ರೆ ಹಿಂಗೆ ತಿರ್ಸ್ಕೊಂಡು ಮಾಡೋದು, ಇಲ್ಲ ಅಲ್ಲಿ ಹಿಂಗೆ ಕೊಡ್ಬೋದಿತ್ತು ಮೇಲಕ್ಕೆ. ಆ ಹಾಲಲ್ಲಿ ಹಿಂಗೆ ತಗೊಂಡಾಗ ಹಂಗೆ ಕೊಡ್ಬೇಕಾಗಿತ್ತು ಮೇಲಕ್ಕೆ. ಬಾ ನೋಡ, ಕುಬೇರ ಮೂಲೆಯಲ್ಲಿ ಕೊಟ್ಟಿದ್ಯಾ. ಕುಬೇರ ಮೂಲೆಗೆ ಯಾರಾದ್ರೂ ಹಂಗೆ ಕೊಡ್ತಾರ? ಕಟ್ಟೋನ್ಗೂ ಬುದ್ಧಿ ಇಲ್ಲ, ಮಾಡ್ಸೋರ್ಗೂ ಬುದ್ಧಿ ಇಲ್ಲದ್ರೆ ಮಾಡಿದ್ದಾರೆ ಇದು. ಕುಬೇರ ಮೂಲೆ ತಾನೇ ಇದು? ಈ ಫ್ಲೋರನ್ನ ಕುಬೇರ ಮೂಲೆಯಲ್ಲಿ ಈ ಥರ ಇಟ್ಟರೆ ಕಟ್ಟೋವಾಗ ನಿಂತೋಗುತ್ತೆ. ಇಲ್ಲ, ಈ ಮನೆ ಸೇಲ್ ಆಗುತ್ತೆ 1 ವರ್ಷದಲ್ಲಿ. ಅರ್ಥ ಆಯ್ತಾ? 1 ರೂಪಾಯಿ ನಿನ್ನ ಹತ್ರ ಅಕೌಂಟಲ್ಲಿ 1 ನಯ ಪೈಸೆ ಇರಲ್ಲ. ಫಸ್ಟ್ ನಾಳೆನೇ ಇದು ಕ್ಲೋಸ್ ಮಾಡಿಸು. 2 ಕ್ಲೋಸ್ ಮಾಡಿದ್ದು, ಒಂದಿರಲಿ. ಇದರಲ್ಲಿ ಒಂದು ಬೇಕಾ, ಇಲ್ಲಿ ಇಟ್ಕೊ ಲಾಸ್ಟ್ಗೆ. ಆಯಿತಾ? ಇದು ಭಾರಿ ಡೇಂಜರ್. ಓಕೆನಾ? ಮತ್ತು ಇವೆಲ್ಲ ಇರಲಿ, ಇದು ಕರೆಕ್ಟಾಗಿದೆ. ಇವೆಲ್ಲ ಇವೇನು ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ದೊಡ್ಡ ಕಿಟಕಿ ಇಟ್ಟಿದ್ರೆ ಏನಾಗಿರೋದು, ಎಲ್ಲ ಈ ಥರ ಒಂದಡಿಗೆ ಇಟ್ಬಿಟ್ಟಿದ್ರಲ್ಲ. ಯಾಕೆ? ಕಾಸ್ಟ್ ಜಾಸ್ತಿ ಆಗ್ತಂದರೆ ಅದು ದೊಡ್ಡದಿಲ್ಲ, ಗಾಳಿಗೆಲ್ಲ ಸ್ವಲ್ಪ ಸಿಂಗಲ್ ಇದೆಲ್ಲ ಕರೆಕ್ಟ್ ಇದೆ. ಈ ರೂಮಲ್ಲಿ ಬರೀ 2 ಕಿಟಕಿ ಕ್ಲೋಸ್ ಮಾಡ್ಕೊಂಡ್ರೆ ಈ ಫ್ಲೋರ್ ಫಸ್ಟ್ ಕ್ಲಾಸ್ ಇದೆ. ಆಯಿತಾ? ಇದೇ ನಿನ್ಗೆ ಬಂದಿರೋದು ಈಗ. ಇದು ಇದೆಯಲ್ಲ, ಇದು ವೆರಿ 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 ರಾಂಗ್. ಕಟ್ ಮಾಡಿ ಬಿಸಾಕ್ಬಿಟ್ಟು ಸಪ್ರೇಟಾಗಿ ಹಾಕೋ. ಸಪ್ರೇಟಾಗಿ ಹಿಂಗೆ ಸ್ಕ್ವೇರಾಗಿ ಮಾಡ್ಕೊ. ಅಲ್ಲಿ ಇದೇ ಮೂಲೆಗೆ ತರದಿರ. ಹಾಂ, ಇದು ನೀವು ಎಲ್ ಶೇಪ್ ಕಾಂಪೌಂಡ್ ಹಾಕಿ ಹೊಡೆದಾಕಿದ್ರೆ ಮನೆ ಆಗೋಗುತ್ತೆ. ಆಯಿತಾ? ಫಸ್ಟ್ ನಾಳೆನೇ ಕರ್ಸೋರ್ನ. ಇದರಲ್ಲಿಂದೇನಾ ಗಿಡಗಳಿರೋದು? ಇದರಲ್ಲಿ ನೀವು ಕುಬೇರ ಮೂಲೆಯಲ್ಲಿ ಕಟ್ಟಬೇಕಾಯ್ತು. ಇಲ್ಲಿ ಕಟ್ಟಿದೆಯಾ ತಗೊಂಬಂದು? ಅಂದರೆ ವಾಯುಮೂಲೆ ಇಲ್ಲಿಂದ ತಾನಿಂದು ಸ್ಟಾರ್ಟು. ವಾಯುಮೂಲೆ ನೀನು ಟೋಟಲ್ ನಿನ್ನ ಜಮೀನಿಗೆ ವಾಯುಮೂಲೆಯಲ್ಲಿ ಕಟ್ಟಿದೀಯಾ. ಹೌದಲ್ವಾ? ತಗೊಂಬಂದು ವಾಯುಮೂಲೆಯಲ್ಲಿ ಹಾಕಿದ್ಯಾ. ಕುಬೇರ ಮೂಲೆ ಅಲ್ಲಿದೆ. ನಿನ್ನ ಲ್ಯಾಂಡ್ ಕುಬೇರ ಮೂಲೆ ಅಲ್ಲಿ.